ಇವತ್ತಿನ ಪತ್ರಿಕಾಗೋಷ್ಠಿಯ ಉದ್ದೇಶ ಏನಪ್ಪ ಅಂತ ಹೇಳಿದ್ರೆ, ಇದೇ ತಿಂಗಳು 8ನೇ ತಾರೀಕು ಬೆಳಗ್ಗೆ 11 ಗಂಟೆಗೆ ಜನಾಕ್ರೋಶ ಯಾತ್ರೆಯನ್ನು ನಮ್ಮ ಭಾರತೀಯ ಜನತಾ ಪಕ್ಷ ರಾಜ್ಯ ಘಟಕ ಇಡೀ ರಾಜ್ಯದಾದ್ಯಂತ ಪ್ರವಾಸ ಮಾಡಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಒಂದು ಹೋರಾಟವನ್ನು ಇಡೀ ಜಿಲ್ಲೆಯಲ್ಲಿ ಹಮ್ಮಿಕೊಂಡಿದೆ. ಅದರ ಭಾಗವಾಗಿ ಕೊನೆ ಹಂತದಲ್ಲಿ ತುಮಕೂರು ಜಿಲ್ಲೆಗೆ ಇದೇ ತಿಂಗಳು 8ನೇ ತಾರೀಕು 11 ಗಂಟೆಗೆ ಕಾರ್ಪೊರೇಷನ್ ಟೌನ್ ಹಾಲ್ ಸರ್ಕಲ್ನಿಂದ DC ಆಫೀಸ್ವರೆಗೆ ಪಾದಯಾತ್ರೆ ಮಾಡಿ ಅಲ್ಲಿ ಒಂದು ಸಾರ್ವಜನಿಕ ಸಭೆಯನ್ನು ಉದ್ದೇಶಿಸಿ ನಮ್ಮ ರಾಜ್ಯ ಅಧ್ಯಕ್ಷರಾದಂಥ ವಿಜೇಂದ್ರ ಅವರು, ವಿರೋಧ ಪಕ್ಷದ ನಾಯಕರಾದಂಥ R ಅಶೋಕ್ ಅವರು ಮತ್ತು ಛಲವಾದಿ ನಾರಾಯಣ ಸ್ವಾಮಿ ಅವರು ಇಷ್ಟು ಜನ ಭಾಗವಹಿಸಿದ್ದಾರೆ. ಅಂದರೆ ಈ ಸರ್ಕಾರ ಬಂದು 2 ವರ್ಷ ಆಯಿತು. ಕಾಂಗ್ರೆಸ್ ಸರ್ಕಾರ, ಸಿದ್ದರಾಮಯ್ಯನವರು 2 ಬಡ್ಜೆಟನ್ನು ಮಂಡನೆ ಮಾಡಿದ್ದಾರೆ. ಈ ಸರ್ಕಾರದಲ್ಲಿ ಪ್ರತಿ ಬಾರಿ ಬಡ್ಜೆಟ್ ಮಂಡನೆ ಮಾಡಿದ ತಕ್ಷಣ ಬೆಲೆ ಏರಿಕೆ ಮಾಡುವಂಥ ಒಂದು ಸಂಪ್ರದಾಯವನ್ನು ಸಿದ್ದರಾಮಯ್ಯನವರು ಹಾಕೊಂಡಿದ್ದಾರೆ. ಪೆಟ್ರೋಲ್ ಇರ್ಬೋದು, ಡೀಸೆಲ್ ಇರ್ಬೋದು, ವಿದ್ಯುತ್ ಇರ್ಬೋದು, ಹಾಲಿನ ದರ ಇರ್ಬೋದು, ಸಬ್ ರಿಜಿಸ್ಟ್ರಾರ್ ಆಫೀಸಲ್ಲಿ ರಿಜಿಸ್ಟ್ರೇಷನ್ ದರ ಇರ್ಬೋದು, ಮದ್ಯದ ದರ ಇರ್ಬೋದು, ಎಲ್ಲ ದರವನ್ನು ಪ್ರತಿ ವರ್ಷವೂ ಕೂಡ ಏರಿಕೆ ಮಾಡ್ಕೊಂಡ್ಬಂದು ಜನಸಾಮಾನ್ಯರಿಗೆ ತುಂಬ ಕಷ್ಟದ ಪರಿಸ್ಥಿತಿಗೆ ಇವತ್ತು ದೂಡಿದ್ದಾರೆ. ಗ್ಯಾರಂಟಿ ಯೋಜನೆ ಅಡಿ ಈ ಸರ್ಕಾರವನ್ನು ತಂದಂಥ ಕಾಂಗ್ರೆಸ್ ಇವತ್ತು ಆ ಗ್ಯಾರಂಟಿ ಯೋಜನೆಗೂ ಕೂಡ, ಗೃಹಲಕ್ಷ್ಮಿ ಯೋಜನೆಗೂ ಕೂಡ 4 ತಿಂಗಳಾದರೂ ಕೂಡ ಹಣ ಬಿಡುಗಡೆ ಆಗಿಲ್ಲ. ಈ ಸರ್ಕಾರ ದಿವಾಳಿ ಆಗಿದೆ. ಜನರಿಗೆ ಒಂದು ರಸ್ತೆ ಆಗ್ತಿಲ್ಲ, ಒಂದು ಕುಡಿಯೋ ನೀರಿಲ್ಲ, ಒಂದು ನೀರಾವರಿ ಯೋಜನೆಗಳನ್ನು ಅನುಷ್ಠಾನ ಮಾಡಿಲ್ಲ, ಒಂದು ಇಡೀ ಮಣ್ಣು ಹಾಕೋಕ್ಕೂ ಕೂಡ ಯಾವ್ದಾದ್ರು ಗುಂಡಿ ಬಿದ್ದಿರೋದಕ್ಕೆ ಒಂದು ಇಡೀ ಮಣ್ಣು ಹಾಕೋದಕ್ಕೂ ಈ ಸರ್ಕಾರದಲ್ಲಿ ಕಾಸಿಲ್ಲ. ಬರೀ ಈ ಸರ್ಕಾರ ತುಷ್ಟೀಕರಣ ರಾಜಕಾರಣವನ್ನು ಮಾಡ್ತಿದ್ದಾರೆ. ಅಲ್ಪಸಂಖ್ಯಾತರನ್ನು ಓಲೈಸುವಂಥ ರಾಜಕಾರಣವನ್ನು ಮಾಡ್ಕೊಂಡು 2 ವರ್ಷ ಸಿದ್ದರಾಮಯ್ಯವರು ಕಾಲಹರಣ ಮಾಡಿದ್ದಾರೆ. ಕರ್ನಾಟಕ ಇವತ್ತು ದಿವಾಳಿ ಅಂಚಿಗೆ ತಗೊಂಡೋಗಿ ಸಿದ್ದರಾಮಯ್ಯನವರು ನಿಲ್ಲಿಸಿದ್ದಾರೆ. ಅದರಿಂದ ಈ ಒಂದು ಜನಾಕ್ರೋಶ ಯಾತ್ರೆ ಬಹಳ ಯಶಸ್ವಿಯಾಗಿ ರಾಜ್ಯದಾದ್ಯಂತ ನಡೀತಿದೆ. ನಮ್ಮ ಜಿಲ್ಲೆಗೂ ಕೂಡ ಇವತ್ತು 8ನೇ ತಾರೀಕು ಬೆಳಗ್ಗೆ 11 ಗಂಟೆಗೆ ಬರೋದಿದೆ. ನಾನು ನಮ್ಮ ತುಮಕೂರು ಜಿಲ್ಲೆಯ ಎಲ್ಲ ಪಕ್ಷದ ಜನರಿಗೆ ನಾವು ವಿನಂತಿ ಮಾಡ್ತೇವೆ, ಈ ಜನಾಕ್ರೋಶ ಯಾತ್ರೆಯಲ್ಲಿ ಭಾಗವಹಿಸಬೇಕು. ಮತ್ತು ಈ ಸರ್ಕಾರದ ಕಿತ್ತು ಒಗೆಯುವವರೆಗೂ ನಾವೆಲ್ಲರೂ ಬೀದಿಗಿಳಿದು ಹೋರಾಟ ಮಾಡಬೇಕು. ಈ ಸರ್ಕಾರ ಬರೀ ಅಧಿಕಾರದ ಹಂಚಿಕೆಯಲ್ಲಿ ಕಿತ್ತಾಡ್ತಿದ್ದಾರೆ. DK ಶಿವಕುಮಾರ್ ಅವರು ಒಂದು ಕಡೆ ನಾನು ಮುಖ್ಯಮಂತ್ರಿ ಆಗಬೇಕು ಅಂತೇಳಿ, MB ಪಾಟೀಲರು ನಾನೊಂದು ಕಡೆ ಮುಖ್ಯಮಂತ್ರಿ ಆಗಬೇಕು ಅಂತ, ಸತೀಶ್ ಜಾರಕಿಹೊಳಿ ಅವರು ಒಂದು ಕಡೆ, ಪರಮೇಶ್ವರ್ ಒಂದು ಕಡೆ ನಾವು ಮುಖ್ಯಮಂತ್ರಿ ಆಗಬೇಕು ಅಂತ ಕಿತ್ತಾಡ್ಕೊಂಡು ಆಡಳಿತ ಯಂತ್ರ ಕುಸಿದೋಗಿದೆ. ಈ ರಾಜ್ಯದಲ್ಲಿ ಇವತ್ತು ಆಡಳಿತನೂ ಕೂಡ ಇಲ್ಲ, ಕಾನೂನು ಸುವ್ಯವಸ್ಥೆ ಅಂತೂ ಹದಗೆಟ್ಟೋಗಿದೆ. ಜನ ವಿರೋಧಿ ಸರ್ಕಾರ ಆಗಿದೆ. ಅದು ಮಾತಾಡ್ತಾರೆ ಬಿಡಿ, ಅದನ್ನ ಯಾಕೆ ಜನಾಕ್ರೋಶದಲ್ಲಿ ಅಮಾನತ್ತು ನೋಡ್ರಿ, ಸ್ಪೀಕರ್ಗೆ ಯಾವುದೇ ಹಕ್ಕಿಲ್ಲ ಮಾಡೋದಕ್ಕೆ. ಅಂದರೆ 1 ದಿನಕ್ಕೆ ಮಾಡೋ ಹಕ್ಕಿದೆ, ಆತನಿಗೆ 6 ತಿಂಗಳು ಮಾಡೋ ಹಕ್ಕಿಲ್ಲ. ಆತ ರಾಜಕೀಯದ ದುರುದ್ದೇಶದಿಂದ ಮಾಡಿದ್ದಾರೆ. ನಾವು ಅವ್ರನ್ನ ಒಳ್ಳೆಯವರು ಅಂದ್ಕೊಂಡಿದ್ದೋ, ಇವರೆಲ್ಲರೂ ಪರನೂ ಇರ್ತಾರೆ ಅಂದ್ಕೊಂಡಿದ್ದೋ. ಅವ್ರೇನು ಆ ಥರ ಕಾಣಿಸ್ತಾ ಇಲ್ಲ. ನಾನು ಕಾಗದನೂ ಬರೆದಿದ್ದೇವೆ, ನಾನೇ ವೈಯಕ್ತಿಕವಾಗಿ ಮೊದಲು ಕಾಗದ ಬರೆದಿದ್ದೇವೆ. ನಾವು ಉದ್ದೇಶಪೂರ್ವಕವಾಗಿ ಮಾಡಿದ್ದಲ್ಲ. ಅವತ್ತಿನ ಹನಿ ಟ್ರ್ಯಾಪ್ ಹಗರಣದಲ್ಲಿ ಕಾಂಗ್ರೆಸ್ಸಿನ ಸಚಿವರು ಈ ವಿಷಯವನ್ನು ಪ್ರಸ್ತಾಪ ಮಾಡಿದಾಗ ಕಾಂಗ್ರೆಸ್ಸಿನ ಆಡಳಿತ ಕುಸಿದೋಗಿದೆ. ಕಾಂಗ್ರೆಸ್ಸಿನ ಒಬ್ಬ ಸಚಿವರು ಈ ವಿಷಯ ಪ್ರಸ್ತಾಪ ಮಾಡಿದ್ರೆ ಸರಿಗಿಲ್ಲ. ಅದಕ್ಕೆ ಇದನ್ನು ನೀವು ತನಿಖೆಗೆ ಒಪ್ಪಿಸಬೇಕು ಮತ್ತು ಇದ್ರ ಮೇಲೆ ಚರ್ಚೆಗೆ ಅವಕಾಶ ಕೊಡಬೇಕು ಅಂತೇಳಿ ನಾವು ಹೋರಾಟ ಮಾಡೋದು. ಅಂಥ ಸಂದರ್ಭದಲ್ಲಿ ಕಾಂಗ್ರೆಸ್ಸಿನ ಆಂತರಿಕ ಕಚ್ಚಾಟದಲ್ಲಿ ನಮ್ಮನ್ನು ತಂದು ಸಸ್ಪೆಂಡ್ ಮಾಡಿಬಿಟ್ರು ಅವರು. ನಾವು ಪೇಪರ್ ಎಸ್ತಿದ್ದು ಅವ್ರ ಪೀಠದ ಮೇಲೆ ಹತ್ತಿದ್ದು ತಪ್ಪು, ಅದನ್ನು ಕೂಡ ನಾನು ಹೇಳಿದ್ದೇನೆ. ನಾವು ಮಾಡಿದ ಅವತ್ತಿನ ದಿನ ಸರಿಗಿಲ್ಲ. ನಮ್ಮ ಆಕ್ರೋಶ ನಿಮ್ಮ ಮೇಲೆ ಇರಲಿಲ್ಲ. ನಮ್ಮ ಆಕ್ರೋಶ ಇದ್ದಿದ್ದು ಕಾಂಗ್ರೆಸ್ ಸರ್ಕಾರದ ಮೇಲೆ, ಸಚಿವರ ಮೇಲೆ ಮತ್ತು ಕಾಂಗ್ರೆಸ್ಸಿನ ಶಾಸಕರ ನಡವಳಿಕೆ ಮೇಲೆ ಅಂತ ಹೇಳಿದ್ದೆವು ನಾವು. ಆದರೆ ಪದೇ ಇವರು ನಮ್ಮ ಹಕ್ಕುಗಳಿಗೆ ಬಂದರೆ ಜನ ಆಯ್ಕೆ ಆಗಿರೋಂಥ ನಮ್ಮನ್ನು ಸಸ್ಪೆಂಡ್ ಮಾಡೋಕ್ಕೆ ಅವ್ರಿಗೆ ಆದರೆ ಹಕ್ಕಿದೆ. ಅದೇ ಸೂಪರ್ ಮ್ಯಾನ್ ಥರ ಆ್ಯಕ್ಟ್ ಮಾಡಬಾರ್ದು. ಅವರೆಲ್ಲರನ್ನೂ ಪ್ರೀತಿಯಿಂದ ನೋಡಬೇಕು. ಕಾಂಗ್ರೆಸ್ನವರು ಬಂದು ಅವ್ರು ಗಲಾಟೆ ಮಾಡೋದು, ದಮ್ಮಿದ್ರೆ ಮಾಡು ಅಂತೇಳಿ ಕಾಂಗ್ರೆಸ್ನ ಅವ್ರ ನಡವಳಿಕೆನೇ ಸರಿಯಿಲ್ಲ ಸ್ಪೀಕರ್ದು. ನಾನು ಖಂಡಿಸ್ತೇನೆ ಅವ್ರ ನಡವಳಿಕೆನ ಸ್ಪೀಕರ್. ಕಾಂಗ್ರೆಸ್ನವ್ರು ಏನು ಮಾಡಿದ್ರು ಅವತ್ತು MLC ಒಂದು ಇದರಲ್ಲಿ ಭೋಜೇಗೌಡರನ್ನ ಎತ್ತು ಆಚೆ ಹಾಕಿದ್ರು. ಅವರು ಆರಾಮಾಗಿ ಎತ್ಕೊಂಡು ಅಂತರ ಏನು ಕೈ ಮೇಲೆ ಅವ್ರ ಮೇಲೆ ಕೈ ಮಾಡಿಲ್ವಲ್ಲ ನಾವು ಸ್ಪೀಕರ್ ಮೇಲೆ. ಏನು ತಿಳ್ಕೊಂಡ್ಬಿಟ್ಟಿದ್ದಾರೆ ಸ್ಪೀಕರ್ ಅವರು. ಇಟ್ಸ್ ನಾಟ್ ಕರೆಕ್ಟ್. ನಾಟ್ ಕರೆಕ್ಟ್. ಅವರ ಧೋರಣೆಗಳನ್ನು ಬದಲಾವಣೆ ಮಾಡ್ಕೋಬೇಕು.
ಅದು ಆಗೋದು ಬಿಡೋದು ಹೈಕೋರ್ಟ್ ಇದೆ, ಸುಪ್ರೀಂ ಕೋರ್ಟ್ ಇದೆ, ಹೋರಾಟ ಮಾಡ್ತೀವಿ ರೀ, ಅದು ಬೇರೆ. ಬಟ್ ಆತನಿಗೆ ಏನು ಅಧಿಕಾರ ಇದೆ ನಮ್ಮನ್ನು ಸಸ್ಪೆಂಡ್ ಮಾಡುವಂಥ ಅಧಿಕಾರ? ಹೌಸಲ್ಲಿ ಗಲಾಟೆ ಮಾಡಿ ಹೌಸಲ್ಲಿ ಮಾಡಬೇಕು. 6 ತಿಂಗಳು ಮಾಡ್ತೀನಿ ಅಂದರೆ ಏನು ಅವ್ರ ಮನೆ ಅವರೇನಾದ್ರು ನನ್ನ MLA ಮಾಡಿದ್ದಾರೆ ಸ್ಪೀಕರ್ ಅವರು? ಇಟ್ಸ್ ನಾಟ್ ಕರೆಕ್ಟ್. ಅವ್ರಿಗೊಂದು ಇತಿಮಿತಿ ಇದೆ ಸ್ಪೀಕರ್ ಅವ್ರಿಗೆ. ಬೆಂಗಳೂರಿನಲ್ಲಿ ಸುಹಾಸ್ ಶೆಟ್ಟಿ ಮನೆಗೆ ಯಾರು ಹೋಗಬಾರ್ದು, ಕಾಂಗ್ರೆಸ್ನ ನಾಯಕರು ಯಾರು ಹೋಗಬಾರ್ದು ಅನ್ನೋ ವಿಡಿಯೋ ವೈರಲ್ ಆಗಿದೆ. ನೋಡಿದೆ ನಾನು. ಕಾಂಗ್ರೆಸ್ಸಿನ ಅಲ್ಲಿರುವಂಥ ಮುಸಲ್ಮಾನರುಗಳು ಎಲ್ರಿಗೆ ಒಂದು ಧಮಕಿ ಹಾಕಿದ್ದಾರೆ ಕಾಂಗ್ರೆಸ್ನವ್ರಿಗೆ. ಅಂದರೆ ಕಾಂಗ್ರೆಸ್ ಇವತ್ತು ಮುಸಲ್ಮಾನರ ಭಿಕ್ಷೆಯಲ್ಲಿ ಬದುಕ್ತಿದೆ ಇವತ್ತು. ಇದು ದುರಂತ. ಇದು ಕಾಂಗ್ರೆಸ್ಗೆ ದಮ್ಮೇ ಇಲ್ಲ ಮುಸಲ್ಮಾನರ ಬಗ್ಗೆ ಮಾತಾಡೋಕ್ಕೆ, ಅವ್ರ ತಪ್ಪುಗಳನ್ನು ಖಂಡಿಸೋಕ್ಕೆ, ಅವರನ್ನ ಸಮಾಜಮುಖಿಯಾಗಿ ತರುವಂಥ ಕೆಲಸವನ್ನು ಮಾಡೋದಕ್ಕೆ, ಅವರಿಗೆ ಸರಿಯಾದ ರೀತಿಯಲ್ಲಿ ಟ್ರ್ಯಾಕಲ್ಲಿ ಹೋಗುವಂಥ ವ್ಯವಸ್ಥೆಯನ್ನು ಕಾಂಗ್ರೆಸ್ ಯಾವಾಗಲೂ ಈ ದೇಶದಲ್ಲಿ ಸ್ವಾತಂತ್ರ್ಯ ಬಂದಾಗಲಿಂದ ಇಲ್ಲಿವರೆಗೂ ನೀವು ಮೈಸೂರಿನ ಘಟನೆ ತಗೊಳ್ರಿ, ಶಿವಮೊಗ್ಗ ಘಟನೆ ತಗೊಳ್ರಿ, ಯಾವುದೇ ಘಟನೆಯಲ್ಲೂ ಕೂಡ ಇನ್ಕ್ಲೂಡಿಂಗ್ ನಮ್ಮ KG ಹಳ್ಳಿ ಗಲಾಟೆ ತಗೊಳ್ರಿ, ಪೊಲೀಸ್ ಸ್ಟೇಷನ್ಗೆ ನುಗ್ಗಿ ಬೆಂಕಿ ಹಚ್ಚುವಂಥ ಸಂದರ್ಭ ಬಂದರೂ ಕೂಡ ಕಾಂಗ್ರೆಸ್ ಪಕ್ಷ ಕಾನೂನನ್ನು ಕೈಗೆ ತಗೊಂಡು ಅವ್ರನ್ನ ಬಲಿ ಹಾಕುವಂಥ ಕೆಲಸವನ್ನು ಇಡೀ ರಾಜ್ಯದಲ್ಲೆಲ್ಲ ಇಡೀ ದೇಶದಲ್ಲಿ ಕಾಂಗ್ರೆಸ್ ಸರ್ಕಾರ ಎಲ್ಲೆಲ್ಲಿದೆಯೋ ಅಲ್ಲಿ ಕೂಡ ಮಾಡಿಲ್ಲ. ಅದನ್ನೇ ನಾವು ಹೇಳೋದು, ತುಷ್ಟೀಕರಣ ರಾಜಕಾರಣವನ್ನು ಮಾಡಬೇಡಿ. ಕಾನೂನು ದೇಶದಲ್ಲಿ ಎಲ್ಲರಿಗೂ ಒಂದೇ, ಮುಸಲ್ಮಾನರಿಗೂ ಒಂದೇ, ಹಿಂದೂಗಳಿಗೂ ಒಂದೇ. ಕಾನೂನು ಯಾವನ ಕೈಗೆ ಎತ್ಕೊಳ್ತಾನೋ ಅವನ್ನ ಎಡಮುರಿ ಕಟ್ಟಿ ಅವನ್ನ ಗೋಲಿಬಾರ್ ಮಾಡಿ ಅವನ್ನ ಮುಗಿಸ್ಬೇಕು. ಕಾನೂನು ಯಾವನು ಕೈಗೆ ಎತ್ಕೊಳ್ಳಕ್ಕೆ ಬಿಡಬಾರ್ದು. ಯಾವನು BJP-ಯನ್ನಿರಲಿ, ಕಾಂಗ್ರೆಸ್ ಏನಿರಲಿ, JDS ಏನಿರಲಿ, ಈ ದೇಶದ ಯಾವುದೇ ನಾಗರಿಕ ಇರಲಿ, ಯಾವುದೇ ಕಾರಣಕ್ಕೂ ಕಾನೂನನ್ನ ಯಾರು ಕೈಗೆ ಎತ್ಕೋಬಾರ್ದು. ಒಂದು ಸಲ ಕೈಗೆ ಎತ್ಕೊಂಡು ಅದನ್ನ ಬಿಟ್ಟು ಸ್ಟೇಷನ್ಗೆ ಹೋಗಿ ನುಗ್ಗಿ ಬೆಂಕಿ ಹಾಕ್ತಾರೆ ಅಂತ ಹೇಳಿದ್ರೆ, ಇವತ್ತು ಕಾಂಗ್ರೆಸ್ನ ಸರ್ಕಾರ ನಡೆಸ್ತಿರುವಂಥ ಕಾಂಗ್ರೆಸ್ನಲ್ಲಿರುವಂಥ ಸಚಿವರಿಗೆ ಧಮಕಿ ಹಾಕ್ತಾರೆ ಅಂತ ಹೇಳಿದ್ರೆ ಯಾರು ಹೋಗ್ಬಾರ್ದು ಅಂತ ಮಾನವೀಯತೆ ಇಲ್ವಾ? ಧರ್ಮ ಯಾವ್ದಾರು ಯಾರನ್ನಾರು ಕೊಲೆ ಮಾಡು ಅಂತ ಹೇಳಿದ್ಯಾ? ಸೋಷಿಯಲ್ ಮೀಡಿಯಾದಲ್ಲಿ ರಾಜಾರೋಷ್ ಮತ್ತೆ ಅವ್ರು ಆಗ್ತಾ ಇದ್ದಾರೆ. ನೆಕ್ಸ್ಟ್ ಟಾರ್ಗೆಟ್ ತರುಣ್ ಪಪ್ಪೀರು ಮತ್ತೆ ಭರತ್ ಅಂತ ಇನ್ನೊಬ್ಬನು. ಅದೇ ಇದನ್ನ ಕಾಂಗ್ರೆಸ್ಸೇ ಅಷ್ಟರ ಮಟ್ಟಿಗೆ ಸರ್ಕಾರ ಅಲ್ಲ, ಕಾಂಗ್ರೆಸ್ ಇದನ್ನ ಕುಮ್ಮಕ್ ಕೊಡ್ತಾ ಇದೆ. ಹಿಂದೂಗಳನ್ನ ಸಾಯಿಸೋದಕ್ಕೆ ಕಾಂಗ್ರೆಸ್ ಇವತ್ತು ಕುಮ್ಮಕ್ ಕೊಡ್ತಾ ಇದೆ. ಇದನ್ನ ನಾವು ಖಂಡಿಸ್ತೇವೆ. ಯಾವನೋ ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿದ್ದಾನೆ ನಾನು ಅವ್ರನ್ನ ಮುಗಿಸ್ತೇವೆ ಅಂತ. ಒಂದು ಆಗಿದೆ ಸಾವು, ಒಂದು ಕೊಲೆ ಆಗಿದೆ ಸುಹಾಸ್ ಶೆಟ್ಟಿದು. ಅದಾದ್ಮೇಲೆ ಇನ್ನೊಂದು ಆಗ್ದಂಗೆ ನೋಡ್ಕೊಳ್ಳುವಂಥ ಜವಾಬ್ದಾರಿ ಕಾಂಗ್ರೆಸ್ಸಿನ ನಾಯಕರಿಗೆ ಮತ್ತೆ ಹೋಮ್ ಮಿನಿಸ್ಟರ್ಗೆ, CM-ನ ಜವಾಬ್ದಾರಿ. ಅದು ಬಿಟ್ಟು ಮುಖ್ಯಮಂತ್ರಿಗಳು ಏನೂ ಆಗಿಲ್ಲ ಅನ್ನೋ ಥರ ನಾಟಕ ಆಡ್ಕೊಂಡು ತಿರುಗಿದ್ರೆ ಜನ ರಚಿಕೆ ಹೇಳ್ತಾರೆ, ಜನ ಕಾನೂನು ಕೈಗೆ ತಗೊಳ್ತಾರೆ. ಅವಾಗ ಕೈ ಮೀರೋದ್ರೆ ಅದಕ್ಕೆ ನಾವು ಹೊಣೆಗಾರರಾಗಲ್ಲ, ಅದಕ್ಕೆ ಕಾಂಗ್ರೆಸ್ ಪಕ್ಷನೇ ಹೊಣೆಗಾರ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ YouTube ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.